ಅದು ಕೇವಲ 5.5 ಅಡಿ ಎತ್ತರದ ದೇಹ, ಬಲಿಷ್ಠವಾದ ಸಾಮಾನ್ಯ ಶರೀರ, ಜೋಕರ್ ತರ ಮೀಸೆ, ವಿಚಿತ್ರ ಹಾವಭಾವ. ಆದರೆ ಇಡೀ ಜಗತ್ತನ್ನೇ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳಬೇಕು ಅನ್ನೋ ವಿಪರೀತ ಮಹತ್ವಾಕಾಂಕ್ಷೆ. ಅವನ ಹೆಸರು ಕೇಳಿದ್ರೆ ಪ್ರಪಂಚದ ಪವರ್ಫುಲ್ ದೇಶಗಳಲ್ಲಿ ಭಯ ಶುರು ಆಗೋದು. ನಾಜಿಗಳನ್ನ ಬಿಟ್ರೆ ಈ ಭೂಮಿ ಮೇಲೆ ಮತ್ತಿನ್ಯಾರಿಗೂ ಜೀವಿಸೋ ಹಕ್ಕಿಲ್ಲ ಅಂತ ಅವನು ಅಬ್ಬರಿಸುತ್ತಿದ್ರೆ ಜನರ ಎದೆಯಲ್ಲಿ ನಡುಕ ಹುಟ್ಟುತ್ತಿತ್ತು. ಅವನೊಬ್ಬ ಹುಚ್ಚಾಟಗಳಿಂದ ಈ ಪ್ರಪಂಚದಾದ್ಯಂತ ಲೆಕ್ಕವಿಲ್ಲದಷ್ಟು ಸಾವು ನೋವುಗಳು ಸಂಭವಿಸಿಬಿಟ್ಟು. ಅದಕ್ಕೆ ಕಾರಣನಾದ್ರೂ ಯಾರು? ಅವನ ಹುಚ್ಚಾಟಗಳು ಹೇಗಿದ್ವು ಅನ್ನೋದನ್ನ ನೋಡೋಣ ಬನ್ನಿ. ಅವನು ಇತಿಹಾಸ ಕಂಡ ಅತ್ಯಂತ ಕ್ರೂರಿ, ತೀರಾ ಹಠಮಾರಿ ಸ್ವಭಾವ, ರಣರಂಜಿತ ವ್ಯಕ್ತಿತ್ವ, ಯಾವುದೇ ಕಾರಣಕ್ಕೂ ಹಿಡಿದ ಛಲವನ್ನ ಬಿಡದೇ ಇರೋ ಮನಸ್ಥಿತಿ. ತನ್ನ ಹುಚ್ಚು ಆಸೆಗಳಿಂದಾಗಿ ಪ್ರಪಂಚದ ಯುದ್ಧ ನೀತಿಗಳಿಗೆ ಹೊಸ ಭಾಷೆಯನ್ನ ಬರೆದು ಇಡೀ ಪ್ರಪಂಚವನ್ನೇ ತನ್ನ ಮುಷ್ಟಿಯಲ್ಲಿ ಹಿಡಿಯಬೇಕೆಂಬ ಹೆಬ್ಬಯಕೆ ಹೊಂದಿರುವವನು ನಾಜಿ ನಾಯಕ ಅಡಾಲ್ಫ್ ಹಿಟ್ಲರ್. ಅದು 1889 ಏಪ್ರಿಲ್ 20. ಇವತ್ತಿನ ಆಸ್ಟ್ರಿಯಾದ ಬ್ರೌನಾನ್ ಆಮ್ ಎನ್ ಅನ್ನೋ ಪ್ರದೇಶದಲ್ಲಿ ಅಲಾಯ್ಸ್ ಹಿಟ್ಲರ್ ಮತ್ತು ಕ್ಲಾರ್ ಫ್ಲೋಸ್ ದಂಪತಿಯ 4ನೇ ಮಗನಾಗಿ ಜನಿಸಿದವನೇ ಈ ಹಿಟ್ಲರ್. ಆಸ್ಟ್ರಿಯಾದ ಒಂದು ಮಧ್ಯಮ ಕುಟುಂಬದಲ್ಲಿ ಜನಿಸಿದ ಅಡಾಲ್ಫ್ ಹಿಟ್ಲರ್ 4 ದಶಕಗಳ ನಂತರ ಪ್ರಪಂಚದಲ್ಲಿ ಅಂತಹದೊಂದು ಭೀಕರ ಯುದ್ಧಕ್ಕೆ ನಾಂದಿ ಹಾಡ್ತಾನೆ. ಇಡೀ ವಿಶ್ವಕ್ಕೆ ರಾಕ್ಷಸತ್ವದ ಪರಿಚಯ ಮಾಡಿಕೊಡ್ತಾನೆ. ಮನುಕುಲದ ನಾಶಕ್ಕೆ ಕಾರಣೀಭೂತ ಆಗಿಬಿಡ್ತಾನೆ ಅನ್ನೋದ್ರ ಅರಿವು ಸ್ವತಃ ಅವನ ತಂದೆ ತಾಯಿಗೂ ಇರಲಿಲ್ವೇನೋ. ಆದರೆ ಹಿಟ್ಲರ್ ಮಾತ್ರ ತಾನು ಅಂದುಕೊಂಡಿದ್ದನ್ನೇ ಮಾಡ್ತಾ ಇದ್ದ. ಇವತ್ತು ಜಗತ್ತಿನ ಅತ್ಯಂತ ಕಠೋರ ಮನಸ್ಸಿನ ಅಧಿಕಾರಿ ಅಂತ ಕರೆಸಿಕೊಳ್ಳೋ ಹಿಟ್ಲರ್ ತಾನೊಬ್ಬ ಉತ್ತಮ ಕಲಾವಿದನಾಗಬೇಕು ಅಂದುಕೊಂಡಿದ್ದ. ಆದರೆ ಮನೆಯ ಮಂದಿಯೆಲ್ಲ ತನ್ನ ಕಂಟ್ರೋಲ್ನಲ್ಲಿರಬೇಕು ಅಂದುಕೊಂಡಿದ್ದ ಹಿಟ್ಲರ್ ತಂದೆಯ ಮನಸ್ಥಿತಿ ಅವನನ್ನ ಕಲಾವಿದನಾಗೋಕ್ಕೆ ಬಿಡಲೇ ಇಲ್ಲ. ಕುಂಚ ಹಿಡಿದು ಕಲೆಯನ್ನ ಅರಳಿಸಬೇಕು ಅಂದುಕೊಂಡವನು ಬಂದೂಕು ಹಿಡಿಯೋ ಯೋಧನಾಗಿದ್ದ. ಅಲ್ಲಿಂದ ಶುರುವಾಗಿತ್ತು ಅವನ ಭಯಾನಕ ಜೀವನದ ಹಾದಿ. ಹಿಟ್ಲರ್ ಸೈನಿಕನಾಗಿ ಕೆಲಸ ಸೇರೋ ಮುಂಚೆ ಅವನ ಆಸೆಗೆ ನೀರೆರಿಯೋ ಒಂದು ಘಟನೆ ನಡೆದು ಹೋಯಿತು. 1903ರಲ್ಲಿ ಹಿಟ್ಲರ್ ತಂದೆ ನಿಧನರಾದಾಗ ಕಮರಿ ಹೋಗಿದ್ದ ಅವನ ಆಸೆಗೆ ಮತ್ತೆ ಜೀವ ಬಂದಿತು. ಆಸ್ಟ್ರಿಯಾದಲ್ಲಿನ ತನ್ನ ವಾಸ್ತವ್ಯವನ್ನ ವಿಯನ್ನಾಗೆ ಬದಲಿಸಿದ ಹಿಟ್ಲರ್ ಅಲ್ಲಿ ತನ್ನ ಕನಸಿನ ಬೆನ್ನೇರಿ ಹೊರಟ. ಆದರೆ 2ನೇ ಬಾರಿಗೆ ಹಿಟ್ಲರ್ ಹೆಬ್ಬಯಕೆಗೆ ತಣ್ಣೀರೆರಚಿದ್ದು ವಿಯನ್ನಾ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್. ಅದ್ಯಾವಾಗ ವಿಯನ್ನಾ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ ಅಕಾಡೆಮಿ ಹಿಟ್ಲರ್ನ ರೆಸ್ಯೂಮ್ ಅನ್ನ ತಿರಸ್ಕರಿಸಿತೋ ಆಗಲೇ ಅವನು ಒಂದು ನಿರ್ಧಾರಕ್ಕೆ ಬಂದಿದ್ದ. ತನ್ನ ಬದುಕಿನ ಅತಿದೊಡ್ಡ ಆಸೆಗಳಲ್ಲಿ ಒಂದಾಗಿದ್ದ ಅವನ ಕೊಂಚ ಹಿಡಿಯುವ ಆಸೆಯನ್ನ ಕೈಬಿಟ್ಟ ಹಿಟ್ಲರ್ ಜರ್ಮನ್ ಮಿಲಿಟರಿಗೆ ಅರ್ಜಿ ಗುಜರಾಯಿಸಿದ್ದ. ಹಿಟ್ಲರ್ ಹುಟ್ಟಿದ ಊರು ಜರ್ಮನಿ ಮತ್ತು ಆಸ್ಟ್ರಿಯಾ ನಡುವಿನ ಪ್ರದೇಶವಾಗಿತ್ತು. ಹಿಟ್ಲರ್ ತಂದೆ ಆಸ್ಟ್ರಿಯಾ ಪರ ಮನಸ್ಸು ಹೊಂದಿದ್ದ. ಆದರೆ ಹಿಟ್ಲರ್ ಮಾತ್ರ ತನ್ನನ್ನು ತಾನು ಜರ್ಮನ್ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದನಲ್ಲದೆ ಜರ್ಮನಿಯ ರಾಷ್ಟ್ರಗೀತೆಯನ್ನ ಪ್ರತಿದಿನ ಹಾಡ್ತಿದ್ದ. ಅವನ ಈ ಕಾರ್ಯಕ್ಕೆ ಸಾಕಷ್ಟು ಸ್ನೇಹಿತರು ಕೂಡ ಕೈಜೋಡಿಸಿದ್ರು. ಹೀಗೆ ಜರ್ಮನಿಯ ಕಟ್ಟ ಬೆಂಬಲಿಗನಾಗಿದ್ದ ಹಿಟ್ಲರ್ ಕಡೆಗೆ ಸೇರಿದ್ದು ಜರ್ಮನ್ ಸೇನೆಯನ್ನೇ.
ಅದು ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ 1914ರಲ್ಲಿ ಜರ್ಮನ್ ಸೇನೆಯ ಅಧಿಕೃತ ಸೇನಾನಿಯಾಗಿ ಹಿಟ್ಲರ್ ಮೊದಲನೇ ಮಹಾಯುದ್ಧದಲ್ಲೇ ಜರ್ಮನಿ ಪರವಾಗಿ ಶತ್ರು ರಾಷ್ಟ್ರಗಳ ವಿರುದ್ಧ ಯುದ್ಧ ಭೂಮಿಯಲ್ಲಿ ಸೆಣಸಿದ್ದ. ತನ್ನ ಕಾರ್ಯಕ್ಷಮತೆ, ರಣತಂತ್ರ, ನಾಯಕತ್ವದ ಗುಣಗಳಿಂದ ಎಲ್ಲರ ಮೆಚ್ಚುಗೆಯನ್ನ ಗಳಿಸಿದ್ದ. ಹೇಗೆ ಮೊದಲನೇ ಮಹಾಯುದ್ಧದಲ್ಲಿ ಸೇವೆ ಸಲ್ಲಿಸುತ್ತಿರುವಾಗಲೇ ಅವನ ಅದೃಷ್ಟ ಕೆಟ್ಟು ಯುದ್ಧ ಭೂಮಿಯಲ್ಲಿ ಮಾರಣಾಂತಿಕವಾಗಿ ಗಾಯಗೊಂಡ. ಅದು ಯಾವುದೇ ಯುದ್ಧ ಭೂಮಿ ಇರಲಿ, ಯಾವುದೇ ಹುದ್ದೆಯಲ್ಲಿರುವ ಯೋಧನೇ ಇರಲಿ, ಗಾಯಗೊಂಡ ನಂತರ ಅವನನ್ನ ಯುದ್ಧ ಭೂಮಿಯಲ್ಲಿಟ್ಟುಕೊಂಡು ಏನು ತಾನೇ ಮಾಡೋಕ್ಕಾಗುತ್ತೆ ಹೇಳಿ? ಇಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಹಿಟ್ಲರ್, ನನ್ನ ಕದನ ಕಣದಿಂದ ಹೊರಗಿರಿಸಲಾಯಿತು. ಆ ಮೊದಲನೇ ಮಹಾಯುದ್ಧದಲ್ಲಿ ಜರ್ಮನಿ ಶತ್ರುಗಳ ವಿರುದ್ಧ ಸೋಲನ್ನೊಪ್ಪಿಕೊಂಡಿತು. ಆ ಸೋಲು ಹಿಟ್ಲರ್ ಮನಸ್ಸಿನಲ್ಲಿ ಆಳವಾದ, ಎಂದಿಗೂ ಮಾಯದಂಥ ಗಾಯವನ್ನ ಮಾಡಿಬಿಟ್ಟಿತು. ಅವನಲ್ಲಿ ಒಬ್ಬ ಸರ್ವಾಧಿಕಾರಿಯನ್ನ ಹುಟ್ಟಿಹಾಕಿದ್ದೇ ಆ ದಯನೀಯ ಸೋಲು. ಎದೆ ತುಂಬ ನೋವು ಮತ್ತು ಅವಮಾನವನ್ನ ತುಂಬಿಕೊಂಡಿದ್ದ ಹಿಟ್ಲರ್ ತನ್ನ ಟೈಮ್ಗಾಗಿ ಕಾದು ಕುಳಿತು ಬಿಟ್ಟ. ಅವನ ಮನಸ್ಸಿನಲ್ಲಿ ಹುಟ್ಟಿದ ಆ ಮಹತ್ವಾಕಾಂಕ್ಷೆ ಈಡೇರೋದಕ್ಕೆ ಬರೋಬ್ಬರಿ 18 ವರ್ಷಗಳೇ ಬೇಕಾದವು. ಅದು 18 ವರ್ಷಗಳ ಸತತ ಹೋರಾಟ. ಆ ಹೋರಾಟದ ನಂತರವೇ ಹಿಟ್ಲರ್ ಕೈಗೆ ಜರ್ಮನಿ ಸಿಕ್ಕಿತ್ತು. ಆ ಅಧಿಕಾರವನ್ನ ಹಿಡಿಯೋ ನಿಟ್ಟಿನಲ್ಲಿ ಅವನು ಅನುಭವಿಸಿದ ನೋವೆಷ್ಟು, ಅಧಿಕಾರ ಪಡೆದುಕೊಂಡಿದ್ದ ಮೇಲೆ ಅವನು ನಡೆಸಿದ ಕ್ರೌರ್ಯವೆಷ್ಟು ಅನ್ನೋದನ್ನ ತಿಳಿಯೋಣ. ಅಡಾಲ್ಫ್ ಹಿಟ್ಲರ್ ಜರ್ಮನಿಯ ನಿರಂಕುಶ ಸರ್ವಾಧಿಕಾರಿ. ಹುಟ್ಟು ದರಿದ್ರವಾದರೂ ಸಾವು ಚರಿತ್ರೆಯಾಗಬೇಕು ಅಂತ ನಂಬಿದ್ದವನು ಮತ್ತು ಅದನ್ನ ಸಾಧಿಸಿದವನು ಹಿಟ್ಲರ್. ಆದರೆ ಅವನ ಹುಚ್ಚಾಟಗಳಿಂದ ಪ್ರಾಣ ಕಳೆದುಕೊಂಡು ಚರಿತ್ರೆಯ ಪುಟಗಳಲ್ಲೂ ಜಾಗವಿಲ್ಲದಾದಂಥವರು ಮಾತ್ರ ಲಕ್ಷಾಂತರ ಜನ. ಪ್ರಪಂಚವನ್ನೇ ಗೆದ್ದು ಬಿಡ್ತೀನಿ ಅನ್ನೋ ವಿಶ್ವಾಸವನ್ನ ಎದೆ ತುಂಬ ತುಂಬಿಕೊಂಡಿದ್ದ ಹಿಟ್ಲರ್ಗೆ ಅಧಿಕಾರ ಸಿಕ್ಕಿದ್ದು 1933ರಲ್ಲಿ. ಮೊದಲ ಪ್ರಪಂಚ ಯುದ್ಧನ ಸೋಲಿನ ನಂತರ ಜರ್ಮನಿ ಅನ್ನೋ ದೇಶ ಮತ್ತೆ ಫೀನಿಕ್ಸ್ನಂತೆ ಮೇಲೆದ್ದು ನಿಂತಿತು. ಪ್ರಪಂಚದ ಬಲಿಷ್ಠ ಶಕ್ತಿ ಅನ್ನಿಸಿದ್ದಂತಹ ಜರ್ಮನಿಯು ಆಡಳಿತ ಚುಕ್ಕಾಣಿ ಹಿಡಿದಾಗ ಹಿಟ್ಲರ್ಗೆ 44ರ ವಯಸ್ಸು. 1914ರಲ್ಲಿ ನಡೆದಂತಹ ಮೊದಲನೇ ಮಹಾಯುದ್ಧದಲ್ಲಿ ಜರ್ಮನಿಯ ಸೇನಾನಿಯಾಗಿದ್ದ ಹಿಟ್ಲರ್ 18 ವರ್ಷಗಳ ನಂತರ ಅದೇ ಜರ್ಮನಿಯನ್ನ ಆಳ್ತಿದ್ದ. ಅದಕ್ಕೆ ಕಾರಣವಾಗಿದ್ದು ಅವನಲ್ಲಿದ್ದಂತಹ ಮಹತ್ವಾಕಾಂಕ್ಷೆ. ಇವತ್ತು ಜರ್ಮನಿ ಸರ್ವ ಸಂಪದ್ಭರಿತ ಶ್ರೀಮಂತ ನಾಡು. ಯುರೋಪ್ ಖಂಡದ ಕೇಂದ್ರವಾಗಿರುವ ಈ ಜರ್ಮನಿ ವಿಶ್ವದ ಪ್ರಮುಖ ಔದ್ಯೋಗಿಕ ರಾಷ್ಟ್ರ. 16 ಘಟಕಗಳನ್ನು ಹೊಂದಿರುವ ಈ ದೇಶ ಅಮೆರಿಕ ಬಿಟ್ಟರೆ 2ನೇ ಅತ್ಯಂತ ಜನಪ್ರಿಯ ವಲಸೆ ತಾಣ. ಉನ್ನತ ಗುಣಮಟ್ಟದ ಆರೋಗ್ಯ, ಶಿಕ್ಷಣ, ಆಂತರಿಕ ಭದ್ರತೆಯಿಂದ ಎಲ್ಲರ ಗಮನವನ್ನ ಸೆಳೆಯುತ್ತಿರುವ ಈ ಜರ್ಮನಿ ಆರ್ಥಿಕತೆಯಲ್ಲಿ 4ನೇ ಸ್ಥಾನ ಹೊಂದಿದೆ. ಆದರೆ ಎಣಿಕೆಗೂ ಸಿಗದಷ್ಟು ಕೌತುಕಮಯ ಇತಿಹಾಸದ ಗೊಂಚಲನ್ನ ತನ್ನಲ್ಲಿರಿಸಿ ಎಂತಹ ಸಂಕಷ್ಟಗಳನ್ನ ಮೆಟ್ಟು ನಿಂತು ಪ್ರಗತಿ ಪಥದಲ್ಲಿ ಸಾಗಿ ಬಂದ ದೇಶ ಇದು. ಜಾಗತಿಕ ಯುದ್ಧದಂತಹ ಕಠಿಣಾತಿ ಕಠಿಣ ಸಂದರ್ಭವನ್ನ ಎದುರಿಸಿ ಲೆಕ್ಕಕ್ಕೆ ಸಿಗದಷ್ಟು ಸಾವು ನೋವುಗಳನ್ನು ಅನುಭವಿಸಿದ ನಂತರವೂ ಜರ್ಮನಿ ಕಲೆ, ಸಂಸ್ಕೃತಿ, ವಿಜ್ಞಾನ, ಕ್ರೀಡೆ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಅಪ್ರತಿಮ ಸಾಧನೆಗೈದು
ಎಲ್ಲೆಡೆ ಧನಾತ್ಮಕ ಛಾಪನ್ನ ಮೂಡಿಸೋ ದೇಶ. ಆದರೆ 7 ದಶಕಗಳ ಹಿಂದೆ ಜರ್ಮನಿ ಚಿತ್ರಣವೇ ಬೇರೆದಾಗಿತ್ತು. ಆ ಸಂದರ್ಭದಲ್ಲಿ ಜರ್ಮನಿ ಪ್ರಪಂಚದ ಪಾಲಿಗೆ ತಲೆನೋವಾಗಿತ್ತು. ಅದಕ್ಕೆ ಕಾರಣನಾಗಿದ್ದು ಅಡಾಲ್ಫ್ ಹಿಟ್ಲರ್. ಹಿಟ್ಲರ್ ಜರ್ಮನಿಯಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದ. 1914ರಲ್ಲಿ ಗಾಯಗೊಂಡು ಯುದ್ಧ ಭೂಮಿಯಿಂದ ನಿರ್ಗಮಿಸಿದ ಹಿಟ್ಲರ್ ಮೊದಲನೇ ಮಹಾಯುದ್ಧದ ನಂತರ ಇಂಟೆಲಿಜೆನ್ಸ್ ಆಫೀಸರ್ ಹುದ್ದೆಯನ್ನ ನೀಡಲಾಗಿತ್ತು. ಆನಂತರ ಹಿಟ್ಲರ್ ಜರ್ಮನ್ ವಾಕರ್ಸ್ ಪಾರ್ಟಿಯ ಪರಿಪೂರ್ಣ ಸದಸ್ಯನಾದ. ಜರ್ಮನ್ ವಾಕರ್ಸ್ ಪರಿಚಯ ಸಂಸ್ಥಾಪಕನಾಗಿದ್ದ ಆಂಟನ್ ರೆಕ್ಸ್ಲರ್ ಖುದ್ದು ತಾನೇ ಮುಂದೆ ನಿಂತು ಹಿಟ್ಲರ್ ಪಕ್ಷಕ್ಕೆ ಬರಮಾಡಿಕೊಂಡಿದ್ದ. ಅಲ್ಲಿಂದ ಹಿಟ್ಲರ್ ನಸೀಬೆ ಬದಲಾಗಿ ಹೋಯಿತು. ಕೆಲವೇ ವರ್ಷಗಳಲ್ಲಿ ಪರಿಚಯ ಸಂಪೂರ್ಣ ಜವಾಬ್ದಾರಿ ಹಿಟ್ಲರ್ ಹೆಗಲೇರಿತ್ತು. ಈ ಹಂತದಲ್ಲಿ ಹಿಟ್ಲರ್ ಜೈಲು ವಾಸವನ್ನ ಅನುಭವಿಸಿದ್ದ. ಆನಂತರ ಹಿಟ್ಲರ್ ಸಂಪೂರ್ಣವಾಗಿ ಜರ್ಮನಿಯನ್ನ ಆವರಿಸತೊಡಗಿದ. ಜರ್ಮನ್ ವಾಕರ್ಸ್ ಪಾರ್ಟಿ ಹಿಟ್ಲರ್ ಅಂಕಿಗೆ ಸಿಕ್ಕ ಮೇಲೆ ನ್ಯಾಷನಲ್ ಸೋಷಿಯಲಿಸ್ಟಿಕ್ ಜರ್ಮನ್ ವಾಕರ್ಸ್ ಪಾರ್ಟಿ ಆಯಿತು. ಸ್ವಸ್ತಿಕ್ ಹಿಟ್ಲರ್ನ ಅಧಿಕೃತ ಚಿಹ್ನೆಯಾಯಿತು. ನವೆಂಬರ್ 8, 1923ರಲ್ಲಿ ಸುಮಾರು 3,000 ಜನರಿದ್ದ ಸಾರ್ವಜನಿಕರ ಸಭೆಗೆ ಹಿಟ್ಲರ್ ನುಗ್ಗಿ ಹೊಸದೊಂದು ವಿಚಾರವನ್ನ ಪ್ರಸ್ತಾಪಿಸಿದ. ಹೊಸ ಸರ್ಕಾರವನ್ನ ಮಾಡುವುದರ ಬಗ್ಗೆ ತನ್ನ ನಿರ್ಧಾರವನ್ನ ಪ್ರಕಟಿಸಿಬಿಟ್ಟ. ಅದರಿಂದ ಅವತ್ತು ಆ ಸಭೆಯಲ್ಲಿ ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತಗೊಂಡು ಅದು ಗಲಭೆಗೆ ಕಾರಣವಾಯಿತು. ಸರಿಸುಮಾರು 20 ಜನರ ಜೀವವನ್ನು ತಗೊಳ್ತು. ಈ ಘಟನೆಗೆ ಸಂಬಂಧಿಸಿದಂತೆ ಹಿಟ್ಲರ್ಗೆ ರಾಜದ್ರೋಹ ಎಸಗಿದ ಆರೋಪದ ಮೇಲೆ 1 ವರ್ಷದ ಕಾಲ ಸಜೆಯನ್ನ ನೀಡಲಾಗಿತ್ತು. ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಹುಚ್ಚೆದ್ದು ಓದಿದ್ದ ಪುಸ್ತಕಗಳಲ್ಲಿ ಒಂದಾದ ಮೇನ್ ಕಾಂಪ್ ಪುಸ್ತಕವನ್ನ ಹಿಟ್ಲರ್ ಬರೆದಿದ್ದು ಇದೇ ಜೈಲುವಾಸದ ದಿನಗಳಲ್ಲಿ. ಅವತ್ತು ಹಿಟ್ಲರಿನ ಹೊಸತನಕ್ಕೆ ಇಡೀ ಜರ್ಮನಿ ಮರುಳಾಗಿ ಹೋಗಿತ್ತು. 1932ರ ಹೊತ್ತಿಗೆ ಹಿಟ್ಲರ್ನ ನಾಜಿಯ ಪಕ್ಷ ಜರ್ಮನಿಯ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದರೂ ಕೂಡ ಹಿಟ್ಲರ್ ಅದೇ ವರ್ಷ ನಡೆಗೆ ಚುನಾವಣೆಯಲ್ಲಿ ತನ್ನ ಪ್ರಬಲ ಪ್ರತಿಸ್ಪರ್ಧಿ ಹಿಂಡೆನ್ಬರ್ಗ್ ವಿರುದ್ಧ ಸೋಲನ್ನ ಅನುಭವಿಸಿದ. ಹಿಂಡೆನ್ಬರ್ಗ್ನ ಕೆಳಗೆ ಚಾನ್ಸಲರ್ ಆಗಿ ಕೆಲಸ ಮಾಡತೊಡಗಿದ್ದ. ಅದೇ ಸಮಯದಲ್ಲಿ ಜರ್ಮನ್ ಪಾರ್ಲಿಮೆಂಟ್ ಕಟ್ಟಡವಾಗಿದ್ದ ರೀಚ್ಸ್ಟೈನ್ ಕಟ್ಟಡ ಅಗ್ನಿಗೆ ಆಹುತಿಯಾಯಿತು. ಅವತ್ತು ಆ ಕಟ್ಟಡಕ್ಕೆ ಬೆಂಕಿ ಬಿದ್ದ ದಿನ ಕಮ್ಯುನಿಸ್ಟ್ ಒಬ್ಬ ಅಲ್ಲಿ ಕಂಡು ಬಂದಿದ್ದ. ಹೀಗಾಗಿ ಈ ಅನಾಹುತಕ್ಕೆಲ್ಲ ಕಮ್ಯುನಿಸ್ಟರೇ ಕಾರಣ ಅಂತ ಹಿಟ್ಲರ್ ಕುಪಿತನಾದ. ಅದೊಂದು ದುರ್ಘಟನೆ ಮತ್ತು ಅದರಿಂದ ಉಂಟಾಗಿದ್ದಂತಹ ಸಂದಿಗ್ಧವನ್ನೇ ಬಳಸಿಕೊಂಡ ಹಿಟ್ಲರ್ ಚುನಾಯಿತ ಸಂಸತ್ನ ಅಮಾನತ್ತು ಮಾಡುವ ಮೂಲಕ ಜರ್ಮನಿಯ ಫ್ಯೂರರ್ ಆಗಿಬಿಟ್ಟ. ಜರ್ಮನ್ ಭಾಷೆಯಲ್ಲೇ ಫ್ಯೂರರ್ ಅಂದರೆ ದೇಶದ ನಾಯಕ ಅಂತರ್ಥ. ಅದು ಹಿಟ್ಲರಿಯರ ಪದ ಕೂಡ ಆಗಿತ್ತು. ಅಲ್ಲಿಂದೀಚೆಗೆ ಜರ್ಮನಿಯಲ್ಲಿ ಶುರುವಾಗಿತ್ತು ಸರ್ವಾಧಿಕಾರಿಯ ಆಳ್ವಿಕೆ. ತನ್ನ ನೆರೆ ರಾಷ್ಟ್ರದ ವಿರುದ್ಧ ಇದ್ದ ಅವನ ದ್ವೇಷ ಹೀಗೆ 2ನೇ ಮಹಾಯುದ್ಧಕ್ಕೆ ಕಾರಣವಾಗಿತ್ತು. ಈ ಯುದ್ಧದಿಂದ ಪ್ರಪಂಚದಲ್ಲಾದ ಬದಲಾವಣೆಗಳೆಷ್ಟೇನು, ವಿಶ್ವದ ಬಲಿಷ್ಠ ರಾಷ್ಟ್ರಗಳನ್ನ ಎದುರಿಸುವಲ್ಲಿ ಹಿಟ್ಲರ್ಗಿದ್ದ ಆತ್ಮವಿಶ್ವಾಸ ಎಂತಹದ್ದು ಅನ್ನೋದನ್ನ ನೋಡೋಣ ಬನ್ನಿ. ಅವನೊಬ್ಬ ಮಹತ್ವಾಕಾಂಕ್ಷಿ ಅನ್ನೋದೇನೋ ನಿಜ. ಆದರೆ ಆ ಮಹತ್ವಾಕಾಂಕ್ಷಿಯೊಟ್ಟಿಗೆ ಹೊಂಬತನವು ಅವನಲ್ಲಿ ಸೇರಿಕೊಂಡು ಬಿಟ್ಟಿತು. ಇಡೀ ವಿಶ್ವವನ್ನೇ ಗೆಲ್ತೀನಿ ಅಂತ ಹೊರಟ ಹಿಟ್ಲರ್ ಜಗತ್ತನ್ನೇ ಅಪಾಯದ ಮಡಿಲಿಗೆ ನೂಕಿಬಿಟ್ಟಿದ್ದ. ಅದು ಲಕ್ಷಾಂತರ ಜನರ ಮಾರಣ ಹೋಮಕ್ಕೆ ಕಾರಣವಾಗಿ ಬಿಟ್ಟಿತು. ಅವನ ವ್ಯಕ್ತಿತ್ವವೇ ವಿಭಿನ್ನ, ಅವನ ಯುದ್ಧಾಕಾಂಕ್ಷೆಗಳು ಇನ್ನೂ ವಿಭಿನ್ನ.
ಜಗತ್ತನ್ನೇ ಗೆಲ್ಲಬೇಕು ಅಂದುಕೊಂಡವನು ವಿಶ್ವಕ್ಕೆ ತಲೆನೋವಾಗಿ ಬಿಟ್ಟಿದ್ದ. ಅವನ ಜೀವನದಲ್ಲಿ ಪ್ರಭಾವ ಬೀರಿದ ಕೆಲವು ಸಾಲುಗಳನ್ನ ಹಿಟ್ಲರ್ ಆಗಾಗ ಹೇಳ್ತಿದ್ದ. ಯುದ್ಧವನ್ನ ಯಾವುದೇ ವಿರೋಧಗಳು ಇಲ್ಲದೆ ಗೆದ್ದು ಬಿಟ್ರೆ ಅದು ಕೇವಲ ಜಯವಾಗಿ ಅಷ್ಟೇ ಉಳಿಯುತ್ತೆ. ಆದ್ರೆ ಆ ಯುದ್ಧವನ್ನ ಜಯಿಸುವಾಗ ಅಡೆತಡೆಗಳು ಎದುರಾಗಿ ಅವುಗಳನ್ನ ಎದುರಿಸಿ ಯುದ್ಧ ಗೆದ್ರೆ ಆ ಜಯ ಚರಿತ್ರೆಯಾಗುತ್ತೆ ಅನ್ನೋದು ಹಿಟ್ಲರ್ ನಂಬಿಕೆ. ಅವನ ಈ ಹುಚ್ಚು ಕಲ್ಪನೆಗಳೇ ಜಗತ್ತನ್ನ ವಿನಾಶದ ಅಂಚಿಗೆ ನೂಕಿದ್ದು. ಚಿತ್ರ ವಿಚಿತ್ರ ಕಲ್ಪನೆಗಳನ್ನ ಹೊಂದಿದ್ದ ಹಿಟ್ಲರ್ ಅಧಿಕಾರ ಪಡೆಯುವುದಕ್ಕೆ 2 ದಶಕಗಳ ಕಾಲ ತಪಸ್ಸನ್ನ ಮಾಡಿದ್ದ. 1932ರಲ್ಲಿ ಅವನಿಗೆ ಅಂತಹದ್ದೊಂದು ಚಿನ್ನದಂತಹ ಅವಕಾಶ ಸಿಕ್ಕಿಬಿಡ್ತು. ಹಿಟ್ಲರ್ ಫೈನಲಿ ತಾನಂದುಕೊಂಡಿದ್ದನ್ನ ಸಾಧಿಸಿದ್ದ. ಅವನು ಜರ್ಮನಿಯ ಸಾರ್ವಭೌಮನಾಗಿ ಬಿಟ್ಟಿದ್ದ. ಅವನು ಜರ್ಮನರ ಅಧಿನಾಯಕನಾಗಿದ್ದ. ಅವರ ಆತ್ಮಾಭಿಮಾನದ ಪ್ರತೀಕದಂತೆ ಕಂಗೊಳಿಸುತ್ತಿದ್ದ. ಇಡೀ ಜಗತ್ತಿನಲ್ಲಿ ಜರ್ಮನಿ ಮತ್ತು ಜರ್ಮನರು ಮಾತ್ರ ಶ್ರೇಷ್ಠ ಅಂತ ನಂಬಿದ್ದವನು ಹಿಟ್ಲರ್. ಅವನ ಕೆಲ ವಿಚಿತ್ರ ನಂಬಿಕೆಗಳು ಹಾಗೂ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ಗಳಿಂದಾಗಿ ಅಲ್ಲಿನ ಯಹೂದಿಯರ ಮೇಲೆ ಆಕ್ರಮಣಗಳು ಶುರುವಾಗಿದ್ವು. ಜರ್ಮನಿಯಲ್ಲಿದ್ದ ಯಹೂದಿಗರನ್ನ ನಿರ್ಗತಿಕರನ್ನಾಗಿಸಿ ಗಡಿಪಾರು ಮಾಡಲಾಗಿತ್ತು. ಯಹೂದಿಯರನ್ನ ಹಿಂಸಿಸೋಕೆ ಅಂತಾಲೆ ಡೆತ್ ಕ್ಯಾಂಪುಗಳನ್ನ ರೆಡಿ ಮಾಡಲಾಗಿತ್ತು. ಸಾವಿರಾರು ಜನರನ್ನ ಗ್ಯಾಸ್ ಚೇಂಬರ್ಗಳ ಒಳಗೆ ನೂಕಿ ಕೊಲೆ ಮಾಡಲಾಗಿತ್ತು. ಆನಂತರ ಹಿಟ್ಲರ್ನ ಮನಸ್ಸು ವಾಲಿದ್ದು ಏಕ ಜಗತ್ತಿನ ಕಡೆಗೆ. ಇಡೀ ಜಗತ್ತನ್ನೇ ತಾನು ಆಳಬೇಕೆಂಬ ಹುಂಬುತನದಲ್ಲಿದ್ದ ಹಿಟ್ಲರ್ ಘೋರ ಕೃತ್ಯಕ್ಕೆ ಕೈ ಹಾಕಿಬಿಟ್ಟಿದ್ದ. ಅದು 2ನೇ ಮಹಾಯುದ್ಧಕ್ಕೆ ಕಾರಣವಾಗಿ ಬಿಟ್ಟಿತ್ತು. ಯಹೂದಿಯರ ಮೇಲೆ ಹಿಟ್ಲರ್ ನಡೆಸಿದ್ದ ಮಾರಣ ಹೋಮಕ್ಕೆ ಪ್ರಪಂಚದಾದ್ಯಂತ ತೀವ್ರ ಪ್ರತಿಭಟನೆಗಳು ವ್ಯಕ್ತವಾದವು. ಈ ಕಾರಣಕ್ಕಾಗಿಯೇ ಹಿಟ್ಲರ್ ಯುರೋಪಿನ ಬಲಿಷ್ಠ ರಾಷ್ಟ್ರಗಳ ವಿರೋಧ ಕಟ್ಟಿಕೊಳ್ಳಬೇಕಾಯಿತು. ಅದಲ್ಲದೆ ಚೀನಾ, ರಷ್ಯಾದಂತಹ ಕಮ್ಯುನಿಸ್ಟ್ ರಾಷ್ಟ್ರಗಳು ಹಿಟ್ಲರ್ನನ್ನ ಅನುಮಾನದ ದೃಷ್ಟಿಯಿಂದ ನೋಡುತ್ತಿದ್ವು. ಹೀಗಾಗಿನೇ ತಾನೊಂದು ತೃತೀಯ ಶಕ್ತಿಯಾಗಿ ಬೆಳೆದು ನಿಲ್ಲಬೇಕು. ಜರ್ಮನಿ ದೇಶ ಇಡೀ ಪ್ರಪಂಚವನ್ನೇ ತನ್ನ ಹದ್ದು ಬಸ್ತಿನಲ್ಲಿರಬೇಕು ಅಂತ ಹಿಟ್ಲರ್ ನಿರ್ಧರಿಸಿಬಿಟ್ಟಿದ್ದ. ವಿಶ್ವವನ್ನೇ ಗೆಲ್ಲೋ ಅವನ ಈ ಮಹತ್ವಾಕಾಂಕ್ಷೆಗೆ ಮೊದಲ ಬಲಿಪಶು ಆಗಿದ್ದು ಆಸ್ಟ್ರಿಯಾ ಮತ್ತು ಜುಕೋಸ್ಲೋವಕಿಯಾ. ಹಿಟ್ಲರ್ ನಾಜಿಯ ಸೈನ್ಯ ಆಸ್ಟ್ರಿಯಾಗೆ ಕಾಲಿಡೋದಕ್ಕೂ ಮುನ್ನ ವಿಯೆಟ್ನಾವನ್ನ ವಶಪಡಿಸಿಕೊಂಡಿತ್ತು. ಚಿಕ್ಕಂದಿನಲ್ಲೇ ತನ್ನ ಆಕಾಂಕ್ಷೆಗೆ ತಣ್ಣೀರೆರಚಿದ್ದ ದೇಶವನ್ನ ಹಿಟ್ಲರ್ ತನ್ನ ಕೈವಶ ಮಾಡಿಕೊಂಡಿದ್ದ. ಆನಂತರ ಜರ್ಮನಿ ಸೈನಿಕರು ಆಸ್ಟ್ರಿಯಾಗೆ ಕಾರಣವಾಗುವಂತೆ ಆದೇಶವನ್ನ ಕಳಿಸಿದ್ರು. ಅಲ್ಲದೆ ಇಡೀ ಆಸ್ಟ್ರಿಯಾ ಜರ್ಮನಿಯಲ್ಲಿ ವಿಲೀನವಾಗಬೇಕು ಅನ್ನೋದು ಹಿಟ್ಲರ್ನ ಬಯಕೆಯಾಗಿತ್ತು. ಹಿಟ್ಲರ್ ಈ ನಿರ್ಧಾರವನ್ನ ಒಪ್ಪದ ಆಸ್ಟ್ರಿಯಾ ಜರ್ಮನಿ ಮೇಲೆ ಯುದ್ಧಕ್ಕಿಳಿದಿತ್ತು. ಆದರೆ ಅಪಾರ ಸೈನ್ಯ ಶಕ್ತಿ ಹಾಗೂ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ ಜರ್ಮನಿ ಆ ಯುದ್ಧದಲ್ಲಿ ಜಯ ಸಾಧಿಸಿತ್ತು. ಆನಂತರ ಹಿಟ್ಲರ್ ಕಣ್ಣು ಬಿದ್ದಿದ್ದು ಅಂದಿನ ಜುಕೋಸ್ಲೋವಕಿಯಾ ಮೇಲೆ. ಅಲ್ಲದೆ ಅದೇ ಸಂದರ್ಭದಲ್ಲಿ ಹಿಟ್ಲರ್ ಚೀನಾದ ಸೈನ್ಯದ ವಿಚಾರದಲ್ಲಿ ಹಸ್ತಕ್ಷೇಪ ನಡೆಸಿದ್ದರಿಂದ ಚೀನಾ ಜರ್ಮನಿ ಜೊತೆಗಿನ ವ್ಯಾಪಾರ ವ್ಯವಹಾರ ರದ್ದುಗೊಳಿಸಿತ್ತು. ಹೀಗಾಗಿ ಹಿಟ್ಲರ್ ತನ್ನೊಡನೆ ಸರಿಹೊಂದುವ ಹೊಸ ಸೈನಿಕರಿಗಾಗಿ ಹುಡುಕಾಟ ಆರಂಭಿಸಿದ್ದ. ಈ ಹಂತದಲ್ಲೇ ಹಿಟ್ಲರ್ ಜೊತೆಯಾದವನು ಬೆಟಿನೋ ಮುಸೋಲಿನಿ. ಇಟಲಿಯ ಸರ್ವಾಧಿಕಾರಿಯಾಗಿದ್ದ ಬೆಟನೋ ಮುಸೋಲಿನಿ ಹಿಟ್ಲರ್ ಜೊತೆಗೂಡಿದ್ದ ಆ ಕ್ಷಣದಲ್ಲೇ ಹಿಟ್ಲರ್ ಜುಕೋಸ್ಲೋವಕಿಯಾ ಮೇಲೆ ಯುದ್ಧಕ್ಕೆ ಆಜ್ಞೆಯನ್ನ ಕೊಟ್ಟಿದ್ದ. ಈ ಯುದ್ಧದಲ್ಲಿ ಪೋಲೆಂಡ್ ವಹಿಸಬಹುದಾದಂತಹ ಪಾತ್ರವನ್ನ ಗಮನಿಸಿದ್ದ ಹಿಟ್ಲರ್ ಪೋಲೆಂಡ್ ಮೇಲೆ ತನ್ನ ಪ್ರಭಾವ ಬೀರೋಕೆ ಮುಂದಾದ. ಆದರೆ ಹಿಟ್ಲರ್ನ ಬೆದರಿಕೆಗೆ
ಸೊಪ್ಪು ಹಾಕದ ಪೋಲೆಂಡ್ ಅವನ ವಿರುದ್ಧ ಸಿಟ್ಟೆದ್ದು ನಿಂತಿತ್ತು. ಹಾಗಾಗಿ ಹಿಟ್ಲರ್ ಪೋಲೆಂಡ್ ವಿರುದ್ಧವೂ ಯುದ್ಧ ಸಾರಿದ್ದ. ಅಷ್ಟೇ ಅಲ್ಲ, ಪ್ರಪಂಚದ ಭೂಪಟದಿಂದಲೇ ಪೋಲೆಂಡ್ ಅನ್ನ ಕಿತ್ತೊಗಿತೀನಿ ಅಂತ ಅವನು ಶಪಥ ಮಾಡಿದ್ದ. ಅಲ್ಲಿಂದ ಶುರುವಾಗಿದ್ದೇ ಎರಡನೇ ಮಹಾಸಮರ. ಮಹತ್ವಾಕಾಂಕ್ಷೆಗೆ ಅಸ್ತ್ರ ಅಂದ್ರೆ ಅದು ಅಡಾಲ್ಫ್ ಹಿಟ್ಲರ್. ಅವನು ಸರ್ವಾಧಿಕಾರಿ ಮನೋಭಾವದ ದುಷ್ಟ ಅನ್ನೋದನ್ನ ಬದಿಗಿಟ್ಟು ನೋಡಿದ್ರೆ ಅವನ ಯುದ್ಧ ನೀತಿಗಳು ಅದ್ಭುತವಾಗಿದ್ದವು. ತನ್ನ ಬುದ್ಧಿವಂತಿಕೆ ಹಾಗೂ ಪರಿಶ್ರಮದಿಂದ ಜರ್ಮನಿಯನ್ನ ಹಿಡಿತಕ್ಕೆ ಪಡೆದ ಹಿಟ್ಲರ್ ಸಾಧನೆಯ ಸಾಮಾನ್ಯವಾದುದಲ್ಲ. ಕಣ್ಣೀರನ್ನ ಒರೆಸುವ ಬದಲು ಅದಕ್ಕೆ ಕಾರಣರಾದವರನ್ನೇ ಮುಗಿಸಿಬಿಡಿ ಅಂತ ಹೇಳುತ್ತಾ ತನ್ನ ಇಡೀ ಜೀವನವನ್ನ ಹೋರಾಟದಲ್ಲೇ ಕಳೆದವನು ಹಿಟ್ಲರ್. ಇಂತಹ ವ್ಯಕ್ತಿತ್ವವನ್ನಿಟ್ಟುಕೊಂಡು ಮಾದರಿ ನಾಯಕನಾಗಬೇಕಿದ್ದವನು ಖಳನಾಯಕನಾಗಿದ್ದು ಇತಿಹಾಸದ ದುರಂತ. ಹಿಟ್ಲರ್ ಕತೆ ಇಲ್ಲಿಗೆ ಮುಗಿಯುವಂಥದ್ದಲ್ಲ. ಮುಂದಿನ ಸಂಚಿಕೆಯಲ್ಲಿ ಅವನ ಜೀವನದ ಮತ್ತಷ್ಟು ರೋಚಕ ಘಟನೆಗಳನ್ನು ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ AK ನ್ಯೂಸ್ ಕನ್ನಡ.